ಹತಾಶೆಯಿಂದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯ ಮೇಲೆ ಸುಳ್ಳು ವದಂತಿಗಳನ್ನು ಹಬ್ಬಿಸುತ್ತಿದ್ದಾರೆಂದು ಒಕ್ಕಲಿಗರ ಸಾರ್ವಜನಿಕ ವಿದ್ಯಾರ್ಥಿ ನಿಲಯದ ಅಧ್ಯಕ್ಷ ಟಿ.ಕೆ. ಯೋಗೇಶ್ ತಿರುಗೇಟು ನೀಡಿದರು. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದ ಒಕ್ಕಲಿಗರ ಸಾರ್ವಜನಿಕರ ವಿದ್ಯಾರ್ಥಿ ನಿಲಯದ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲೆಯ ಜನರ ನಾಡಿಮಿಡಿತ ಸಂಗ್ರಾಮ ಟಿವಿ ಜೊತೆ ಮಾತನಾಡಿದರು. ಕಳೆದ ಸಾಲಿನಲ್ಲಿ ಆಡಳಿತ ಮಂಡಳಿ ಇದ್ದವರು ಹಾಗೂ ಇತರರು ಪ್ರಸಕ್ತರಿದ್ದ ಒಕ್ಕಲಿಗರ ಸಾರ್ವಜನಿಕ ವಿದ್ಯಾರ್ಥಿ ನಿಲಯದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಅಕ್ರಮ ಮತದಾನದ ಆರೋಪ ಮಾಡಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದರು. ಸೋಲು ಎಂಬುದು ಎಲ್ಲರನ್ನು ಧೃತಿಗೆಡಿಸುತ್ತದೆ. ಪ್ರತಿಷ್ಠಿತ ವಿದ್ಯಾಸಂಸ್ಥೆಯ ಮೇಲೆ ಗಂಭೀರ ರೀತಿಯ ಆರೋಪಗಳನ್ನು ಮಾಧ್ಯಮಗಳಲ್ಲಿ ಹೇಳಿಕೆ ನೀಡುತ್ತಿರುವುದನ್ನು ಮೊದಲು ನಿಲ್ಲಿಸಬೇಕೆಂದರು. ಈ ಸಂದರ್ಭದಲ್ಲಿ ಮಾತನಾಡಿದ ಒಕ್ಕಲಿಗರ ಸಾರ್ವಜನಿಕ ವಿದ್ಯಾರ್ಥಿ ನಿಲಯದ ಪ್ರಧಾನ ಕಾರ್ಯದರ್ಶಿ ವಿ.ಬಿ. ಚಂದ್ರು, ಮತದಾರರ ಮನ ಗೆಲ್ಲಲು ಆಗದ ಇವರು ಎಲ್ಲೋ ಕುಳಿತು ಇಲ್ಲಸಲ್ಲದ ಆರೋಪಗಳನ್ನು ಒಕ್ಕಲಿಗರ ಸಾರ್ವಜನಿಕರ ವಿದ್ಯಾಸಂಸ್ಥೆಯ ಮೇಲೆ ಮಾಡುತ್ತಿರುವುದು ಇವರ ಘನತೆಗೆ ತಕ್ಕದ್ದಲ್ಲ ಎಂದರು. 2-3 ಬಾರಿ ಸೋಲುಂಡವರು ಹಾಗೂ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿದ್ದವರು ಪ್ರಾಮಾಣಿಕತೆ, ದಕ್ಷತೆ ಅಳವಡಿಸಿಕೊಂಡಿರುವ ಚುನಾವಣಾಧಿಕಾರಿ ಜವರೇಗೌಡರ ಮೇಲೆ ಆರೋಪ ಮಾಡುವುದು ಸರಿಯೇ? ಸೋಲುಂಡ ಮೇಲೆ ಈ ರೀತಿಯ ಹತಾಶೆ ಹೇಳಿಕೆಗಳನ್ನು ನಮ್ಮ ಜೊತೆಯಲ್ಲೇ ಇದ್ದಾಗ ಏಕೆ ಹೇಳಲಿಲ್ಲ? ಸೋಲು ಏನೆಲ್ಲ ಮಾಡಿಸುತ್ತದೆ ಎಂಬುದಕ್ಕೆ ಇವರೇ ಸಾಕ್ಷಿಯಾಗಿದ್ದಾರೆ ಎಂದರು. ಒಕ್ಕಲಿಗರ ಸಾರ್ವಜನಿಕ ವಿದ್ಯಾನಿಲಯದ ಖಜಾಂಚಿ ಅನಂತಮೂರ್ತಿ ಮಾತನಾಡಿ, ಪರಾಜಯದ ಹತಾಶೆ ಹಾಗೂ ಬುದ್ಧಿಭ್ರಮಣೆಯಿಂದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯ ಮೇಲೆ ಗಂಭೀರದ ಆರೋಪಗಳನ್ನು ಮಾಡುತ್ತಿದ್ದಾರೆಂದು ತೀವ್ರವಾಗಿ ಅವರ ಹೇಳಿಕೆಯನ್ನು ಖಂಡಿಸಿದರು. ಒಕ್ಕಲಿಗರ ಸಾರ್ವಜನಿಕ ವಿದ್ಯಾರ್ಥಿ ನಿಲಯದ ಉಪಾಧ್ಯಕ್ಷ ಸಂಬುಗೌಡ ಮಾತನಾಡಿ, ಸಂಸ್ಥೆಯಲ್ಲಿ ಇದ್ದವರು ಸೇರಿಕೊಂಡು ಈ ರೀತಿಯಾಗಿ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸುವುದು ತರವಲ್ಲ. ಸೋಲು ಗೆಲುವು ಬಾಳಿನ 2 ಮುಖಗಳು, ಅದನ್ನು ಸಮಾನಾಗಿ ಸ್ವೀಕರಿಸಬೇಕು. ಜವಾಬ್ದಾರಿ ಹೊತ್ತವರು ಈ ರೀತಿಯ ಹೇಳಿಕೆಗಳನ್ನು ನೀಡುತ್ತಾ ಸಮಾಜಕ್ಕೆ ಕೆಟ್ಟ ಸಂದೇಶ ನೀಡಬಾರದೆಂದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ನಿರ್ದೇಶಕರಾದ ಮಹಾಲಿಂಗರವರು ನಮ್ಮ ಶಿಕ್ಷಣ ಸಂಸ್ಥೆಯ ಮೇಲೆ ಹೇಳಿಕೆ ನೀಡುವುದು ಸತ್ಯಕ್ಕೆ ದೂರವಾಗಿದೆ. ನಮ್ಮ ಶಿಕ್ಷಣ ಸಂಸ್ಥೆ ಪ್ರೈಮರಿಯಾಗಿದೆ, ಈ ಸಂಸ್ಥೆ ಪ್ರೌಢಶಾಲೆಯಾಗಿದೆ. ಯಾವ ಆಧಾರದ ಮೇಲೆ ಹೇಳುತ್ತಾರೆ? ಇವರಿಗೆ ಸಂಸ್ಥೆಯ ಬಗ್ಗೆ ಮಾಹಿತಿ ಕೊರತೆ ಇದೆ ಎಂದರು. ಮಾಧ್ಯಮಗೋಷ್ಠಿಯಲ್ಲಿ ಸಂಸ್ಥೆಯ ನಿರ್ದೇಶಕರಾದ ನಾರಾಯಣಗೌಡ, ಮೆಹರೀಸ್, ಪುಟ್ಟರಾಜೇಗೌಡ, ಅಭ್ಯಾಸ್ಟಿ, ರವಿ ಡಿ.ಎಂ, ವೆಂಕಟರಾಮೇಗೌಡ, ಧರಣೇಶ್, ಹನುಮಂತಯ್ಯ, ರಂಗಸ್ವಾಮಿ ಹಾಜರಿದ್ದರು. ಅದೇ ಥರ ನಡೆದಿದೆ. ಅವರ ಒಂದು ಹತಾಶೆ ಇವೆಲ್ಲ ಹೇಳಿಕೆಗೆ ಕಾರಣ ಆಗಿರುವುದು ಅಂತ ನನ್ನ ಒಂದು ಅನಿಸಿಕೆಯನ್ನು ತಿಳಿಸ್ತಾ, ಇಲ್ಲಿ ಯಾವುದೇ ಲೋಪದೋಷಗಳು ಇಲ್ಲ ಅಂತೇಳಿ ತಮ್ಮ ಮುಂದಿನ ಈಗ ಮೊನ್ನೆ 19ನೇ ತಾರೀಕು ನಡೆದಂತಹ ಒಕ್ಕಲಿಗ ಸಾರ್ವಜನಿಕ ವಿದ್ಯಾರ್ಥಿ ನಿಲಯದ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪ ಮಾಡುತ್ತಿರುವ, ಇಲ್ಲಿ ಚುನಾವಣೆಗೆ ಸ್ಪರ್ಧಿಸಿದಂಥ ಸೋತಿರುವಂಥ ಅವರ ಹತಾಶೆಯ ಪ್ರತೀಕ ಅದು. ಕೆಲವರು 2 ಸಾರಿ 3 ಸರಿ ಚುನಾವಣೆಗೆ ಪರಾಭವ ಆಗವ್ರೆ. ಹಿಂದೆ ಇಲ್ಲದ ಸಲ್ಲದ ಆರೋಪ ಚುನಾವಣಾಧಿಕಾರಿ ಮೇಲೆ ಮಾಡದೇ ಇರುವಂಥ ವ್ಯಕ್ತಿಗಳು, ಇದೇ ಚುನಾವಣಾಧಿಕಾರಿಗಳು ಅವರು 3 ಸರಿ ಚುನಾವಣೆಗೆ ನಿಂತಾಗಲೂ ಇದ್ದರು, ಕೆಲವರು 2 ಸರಿ ಚುನಾವಣೆಗೆ ನಿಂತಾಗಲೂ ಜವರೇಗೌಡರೇ ಚುನಾವಣಾಧಿಕಾರಿ. ಅವರು ಈ ತಾಲೂಕಿನಲ್ಲಿ ಎಲ್ಲ ರೀತಿ ತುಂಬ ಚೆನ್ನಾಗಿ ಚುನಾವಣೆ ನಡೆಸ್ಕೊಡ್ತಿರೋದು ಜ್ವಲಂತವಾದ ಸಾಕ್ಷಿಗಳಿವೆ. ಚನ್ನಪಟ್ಟಣ ತಾಲೂಕಿನಲ್ಲಿ ಯಾವುದೇ ಸಹಕಾರಿ ಕ್ಷೇತ್ರದಲ್ಲಿ ಜವರೇಗೌಡರ ನೇತೃತ್ವದಲ್ಲಿ ನಡೆಯುವ ಚುನಾವಣೆಗಳು ನಿರ್ಭಯವಾಗಿ, ನಿರ್ಭೀತವಾಗಿ, ನ್ಯಾಯಸಮ್ಮತವಾಗಿ ನಡೀತವೆ ಅನ್ನುವಂಥ ಅವ್ರ ಮೇಲೆ ಒಂದು ಅಭಿಮಾನ ಇದೆ ಈ ತಾಲೂಕಲ್ಲಿ. ಅಂಥ ಚುನಾವಣಾಧಿಕಾರಿ ಮೇಲೆ ಇವರು ಹತಾಶೆಯಿಂದ ಮತದಾರರ ಮನಗೆಲ್ಲಾರದೆ ಚೀಲದಲ್ಲಿ ದುಡ್ಡು ತುಂಬಿಕೊಂಡು ಬಂದು ಹಂಚದಂಥ ವ್ಯಕ್ತಿಗಳು ಗೆಲ್ಲೋಕ್ಕಾಗ್ದೇ ಇವರೇ ಮಾಡಿರುವಂಥ ಲೋಪದೋಷಗಳಿಗೆ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ಆದರೆ ಎಲ್ಲೋ ಕೂತ್ಕೊಂಡು ಈ ಬೆಳೀತಾ ಇರುವಂಥ ಒಂದು ಒಳ್ಳೆಯ ಸಂಸ್ಥೆಗೆ ಕೆಟ್ಟ ಹೆಸರು ತರುವಂಥದ್ದು, ಇಲ್ಲಿ ಮತ ನೀಡಿದಂಥ ಮತದಾರರ ಬಂಧುಗಳಿಗೆ ಅವರು ಅವಮಾನ ಮಾಡ್ತಾ ಇದ್ದಾರೆ. ಅವರು ನಡವಳಿಕೆ ಅವರ ಘನತೆಗೆ ಶೋಭೆ ತರುವುದಲ್ಲ. ಅದರಲ್ಲೂ ಒಬ್ಬ ಇದೇ ಸಂಸ್ಥೆಯ ಪ್ರಾಧ್ಯಾಪಕರಾಗಿ ಅವ್ರ ಬಗ್ಗೆ ಅಪಾರ ಪ್ರೀತಿ, ಗೌರವ ನಾವೆಲ್ಲ ಇಟ್ಕೊಂಡಿದ್ದು. ನಮ್ಮ ತಂಡದಲ್ಲೂ ಕೂಡ ಅವ್ರಿಗೂ ಸ್ಥಾನ ಕೊಟ್ಟಿದ್ದು. ಆದರೆ ಅವರೇ ಚುನಾವಣೆ ಬಗ್ಗೆ ತಕರಾರು ಎತ್ತಲಿಲ್ಲ, ಚುನಾವಣಾಧಿಕಾರಿಯ ಬಗ್ಗೆ ಒಂದು ದಿವಸ ಅಪಸ್ವರವನ್ನು ಹೇಳಲಿಲ್ಲ. ಅಂದೇ ಅವರು ಚುನಾವಣೆ ಇದಕ್ಕೆ ಸರಿ ಇಲ್ಲ ಅಂತ ಹೇಳಿದರೆ ಅವರ ನಿಲುವನ್ನು ನಾವು ಒಪ್ತಿದ್ದೋ. ಆದರೆ ಈ ಹತಾಶೆಯ ಕೂಟವನ್ನು ನಾವು ಹೆಚ್ಚಿಸ್ಕೊಂಡು ಈ ಬೆಳೀತಾ ಇರುವಂಥ ಸಂಸ್ಥೆಗೆ ಅಗೌರವ ತರುವುದು, ತಾಲೂಕಿನ ಜಿಲ್ಲೆಯಾದ್ಯಂತ ಸಂಸ್ಥೆಗೆ ಕಳಂಕ ತರುವಂಥ ಇವರ ನಡೆ ನಿಜವಾಗಲೂ ಖಂಡನೀಯ ಅಂತ ನಾನು ಹೇಳ್ತೀನಿ. ಇನ್ಯಾರೊಬ್ಬರು ಮಾತಾಡಿ. ಸುದ್ದಿಗೋಷ್ಠಿಯಲ್ಲಿ ಏನು ಈ ಪರಾಜಿತ ಅಭ್ಯರ್ಥಿಗಳು ಇದ್ರು, ಕೆಲವರು ಹಲವಾರು ಜನ ಅವರೇ ಸ್ವತಃ ದುಡ್ಡು ಹಂಚಿ ಮತ ಕೇಳವ್ರೆ.
ಅಂಥದ್ರಲ್ಲಿ ಯಾವ ನೈತಿಕತೆ ಮೇಲೆ ಅವರು ಭ್ರಷ್ಟಾಚಾರ ಅಕ್ರಮ ಅದು ಇದು ಅಂತ ಆರೋಪ ಮಾಡ್ತಾರೋ ಅಂತ ಅರ್ಥ ಆಗೋದಿಲ್ಲ. ಅದರಲ್ಲೊಬ್ಬ ಅಭ್ಯರ್ಥಿ ಅಂತೂ ಇಬ್ಬರು ಅಭ್ಯರ್ಥಿಗಳು ಚುನಾವಣಾ ಮುಂಚಿತವಾಗಿ ಮತದಾರರನ್ನ ಮನೆನ ತಲುಪಿ ಏನೋ ಅವ್ರ ಹತ್ರ ಫೋಟೋ ಮತ್ತು ಅವ್ರನ್ನ ಅಡ್ರೆಸ್ ಇಸ್ಕೊಂಡು ಬಂದು ಮತದಾರ ಪಟ್ಟಿ ಚೀಟಿನ ಮಾಡ್ಕೊಡ್ರು ಅಂತ ತಪ್ಪೇನಿದೆ ಅದರಲ್ಲಿ. ಅವರೇನೋ ದೊಡ್ಡ ವ್ಯಕ್ತಿ ಇರ್ಬೋದು, ಅವ್ರ ಹೆಸರು ಹೇಳಿದ ತಕ್ಷಣ ಓಟ್ ಹಾಕೊಡುವಂಥ ಜನ ಇರ್ಬೋದು. ನಾವು ಮತದಾರನ ಮನೆ ತಲುಪೋದ್ರಲ್ಲಿ ತಪ್ಪೇನಿದೆ ಅಂತ ಅರ್ಥ ಆಗಲಿಲ್ಲ. ಸೋತೋ ಅನ್ನೋ ಒಂದು ಹತಾಶೆಯಿಂದ ಆ ಥರ ವ್ಯಕ್ತಿ ಒಂದು ತಿಂಗಳು ಮುಂಚಿತವಾಗಿ ನಮ್ಮ ಸಿಂಡಿಕೇಟ್ ಇವರಾದಂಥ ನೇತೃತ್ವ ವಹಿಸಿದಂಥ ಪಾಪ ಅವ್ರನ್ನ ನಮ್ಮ ತಂಡಕ್ಕೆ ಸೇರಿಸ್ಕೊಳ್ಳಿ ಅಂತ ಒತ್ತಾಯಪೂರ್ವಕವಾಗಿ ತಾಲೂಕಿನಲ್ಲಿ ಹಲವಾರು ಮುಖಂಡರಿಂದ ಹೇಳಿಸ್ತಾರೆ. ಅಂತ ಹೇಳ್ತಂಥ ವ್ಯಕ್ತಿ ಸೋತವನ ಹತಾಶೆಯಿಂದ ಬುದ್ಧಿಭ್ರಮಣೆಯಿಂದ ಈ ರೀತಿ ಆರೋಪಗಳನ್ನ ಮಾಡಿಕೊಂಡು ಈ ರೀತಿ ಒಂದು ದುಷ್ಟ ಕುದಾನದಲ್ಲ ಒಂದು ಈ ಥರ ಕೂಟ ರಚಿಸಿಕೊಂಡು ಹಲವಾರು ಆರೋಪ ಮಾಡ್ತಾವ್ರೆ. ಅವ್ರ ಆರೋಪದಲ್ಲಿ ಸತ್ಯ ಇಲ್ಲ. ಅದರ ಸಲದಕ್ಕೆ ಅವ್ರದೇ ಆದಂಥ ಕೆಲವು ವೇಷದ ಚುನಾವಣೆಗಳಾಗಿರ್ಬೋದು, ಗ್ರಾಮ ಪಂಚಾಯತ್ ಚುನಾವಣೆಗಳನ್ನ ಎದುರಿಸವ್ರೆ, ಸೋತವ್ರೆ, ಗೆದ್ದವ್ರೆ. ಆ ಚುನಾವಣೆಗಳನ್ನ ಅವ್ರು ಯಾವ ಮತ ಮಾಡೋರು ಅನ್ನೋಂತಹ ಅನುಭವನೂ ನಮಗಿದೆ. ಅವ್ರ ಪಕ್ಕದವರು ಕೂಡ ನಾವು ಏನೋ ಇಲ್ಲ ಸಲ ಹೇಳ್ತಾ ಇರೋದ್ರಲ್ಲಿ ಅವ್ರ ಆರೋಪದಲ್ಲಿ ಸತ್ಯ ಇಲ್ಲ ಅಂತ. ಏನು ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ನಮ್ಮ ಒಕ್ಕಲಿಗರ ಸಾರ್ವಜನಿಕ ವಿದ್ಯಾಸಂಸ್ಥೆಯಲ್ಲಿ ಪಾರದರ್ಶಕವಾಗಿ ನಡೆದಿರ್ತಕ್ಕಂಥದ್ದು ಈಗಾಗಲೇ ನಮ್ಮ ಅಧ್ಯಕ್ಷರು ಕೂಡ ಹೇಳಿದ್ದಾರೆ, ಕಾರ್ಯದರ್ಶಿಗಳು ಕೂಡ ಹೇಳಿದ್ದಾರೆ, ಖಜಾಂಚಿಯವರು ಕೂಡ ಹೇಳಿದ್ದಾರೆ. ಇಲ್ಲಸಲ್ಲದ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಇಲ್ಲೇ ಅವರು 2 ಬಾರಿ ಗೆದ್ದಿರ್ತಕ್ಕಂಥವರು, 3ನೇ ಬಾರಿಗೆ ಒಂದು ಕೆಲವೇ ಅಂತರಿಂದ ಸೋತಿರ್ಬೋದು. ಬಹುಶಃ ಸೋಲು ಗೆಲುವು ಅದನ್ನು ನಾವು ಸಮಾನವಾಗಿ ತಗೊಂಡೋಗಿ ಯಾವತ್ತೂ ಕೂಡ ಅದನ್ನು ಸ್ವೀಕರಿಸ್ತೀವಿ. ಸುಮ್ಮನೆ ಎಲ್ಲರನ್ನೂ ಒಂದು ಕಡೆ ಸೇರಿಸ್ಕೊಂಡು ಪ್ರವಾಸಿ ಮಂದಿರದಲ್ಲಿ ಮಾಡಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ತುಂಬ ನೋವಿನ ಸಂಗತಿ. ಇವೆಲ್ಲವೂ ಕೂಡ ಈ ಒಕ್ಕಲಿಗರ ಸಂಸ್ಥೆ ಮೇಲೆ ಅವರೇ ಕೆಲವರೆಲ್ಲ ಇಲ್ಲೇ ಬಂದು ನಿಂತ್ಕೊಂಡು ಕೆಲವರು ಗೆದ್ದಿದ್ರು. ಇನ್ನೆಲ್ಲೂ ಕೂಡ ಮುಂದಿನ ಕೂಡ ಹತಾಶರಾಗಬಾರ್ದು. ಇದಕ್ಕೆ ಸೋಲು ಗೆಲುವನ್ನು ಸ್ವೀಕರಿಸ್ಬೇಕು, ಸಮಾನಾಗಿ ಸ್ವೀಕರಿಸಿದ್ರೆ ಅದು ಭಾರಿ ಒಳ್ಳೆಯದು. ಮುಂದಿನ ದಿವಸದಲ್ಲಿ ನಿಮಗೂ ಒಳ್ಳೆಯದೇ ಅದು. ಹಾಗಾಗಿ ಒಕ್ಕಲಿಗರ ಸಂಸ್ಥೆ ಮೇಲೆ, ಈ ಒಕ್ಕಲಿಗರ ಸಂಘದ ವಿದ್ಯಾಸಂಸ್ಥೆ ಮೇಲೆ ಇಲ್ಲದ ಆರೋಪವನ್ನು ಮಾಡಬಾರ್ದು. ದಯಮಾಡಿ ಏನು ನಮ್ಮ ಚುನಾವಣಾ ಅಧಿಕಾರಿಗಳು ಒಳ್ಳೆ ಪಾರದರ್ಶಕವಾಗಿ ಮಾಡಿರ್ತಕ್ಕಂಥದ್ದು ಏನು ಅವರು ಗೈಡ್ಲೈನ್ಸ್ ಏನು ಕೊಟ್ಟಿದ್ದಾರೆ ಚುನಾವಣಾ ಅಧಿಕಾರಿ ಮೇಲ್ಮಟ್ಟದಲ್ಲಿ, ಆ ಚುನಾವಣಾ ಅಧಿಕಾರಿಗಳು ಒಳ್ಳೆ ಪಾರದರ್ಶಕವಾಗಿ ನಡೆಸಿಕೊಟ್ಟಿರ್ತಕ್ಕಂಥದ್ದು. ಹಾಗೇನಾದ್ರು ಆಗಿದ್ರೆ ಬೇಕಾದ್ರೆ ಮಧ್ಯದಲ್ಲೇ ಬೇಕಾದ್ರೆ ನಿಂತ್ಕೊಂಡಿರ್ಬೇಕಾದ್ರೆ ಇಂಥ ಕಳ್ಳ ಒಟ್ಟು ನಡೀತಾರೆ, ಮತ್ತೊಂದು ನಡೀತಾರೆ, ಮಗದೊಂದು ನಡೀತಾರೆ ಹೇಳ್ಬೋದಾಗಿತ್ತಲ್ಲ. ಅವರಿಗೆ ಅಭ್ಯರ್ಥಿಗಳು ನಿಂತಿರ್ತಕ್ಕಂಥ ಏನು ಅಪರಾಧ ಮಾಡ್ತಾ ಮಾಡ್ತಾರೆ ನಮ್ಮ ಮೇಲೆ, ಇಲ್ಲಸಲ್ಲದ ಅಪರಾಧ ಮಾಡ್ತಾ ಇದ್ದಾರೆ, ಸರಿಯಾದ ನಿಟ್ಟಿನಲ್ಲಿ ನಡೆದಿಲ್ಲ, ಕಳ್ಳೊಟ್ಟು ನಡೀತಿದ್ದಾರೆ. ಏನು ನಡೀತಿದೆ ಕಳ್ಳೊಟ್ಟಿಗೆ? ನೀವೇ ನಿಂತಿದ್ರಲ್ಲ, ಬಾಗಿಲು ನಿಂತಿದ್ರಲ್ಲ ನೀವೆಲ್ಲರೂ ಕೂಡ. ಹಾಗೆ ಬಂದು ಚುನಾವಣಾ ಅಧಿಕಾರಿಗಳು ಹೇಳ್ಬೋದಾಗಿತ್ತಲ್ಲ. ನೀವು ಮಧ್ಯದಲ್ಲಿ ನೀವು ನೋಡಿ, ಬೇರೆ ಇಲ್ಲಿರ್ತಕ್ಕಂಥ ಅಭ್ಯರ್ಥಿಗಳನ್ನ, ಸತ್ತೋಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ನೀವು ಓಟ್ಗಳನ್ನ ಕೊಟ್ಟು ನಡೆಸ್ತಾ ಇದ್ರಿ. ಇಲ್ಲಿ ಕಳ್ಮತದ ಏನು ನಡೆದಿವಲ್ಲ, ಇಲ್ಲ ಅಂತ ಏನು ನಡೆದಿವಲ್ಲ, ನೀವು ಹೇಳ್ಬೋದಾಗಿತ್ತಲ್ಲ ಅವತ್ತು ಕೂಡ. ಹಾಗಾಗಿ ಸುಳ್ಳು ಅಪವಾದವನ್ನ ಯಾರು ಕೂಡ ದಯಮಾಡಿ ಹೇಳಬಾರ್ದು. ಇದೊಂದು ಸಂಸ್ಥೆ, ವಿದ್ಯಾಸಂಸ್ಥೆ. ಈ ಸಂಸ್ಥೆಗೆ ಕಳಕಂತಿರುವಂಥ ಕೆಲಸವನ್ನ ಮಾಡಬಾರ್ದು. ಇದು ಒಕ್ಕಲಿಗರ ವಿದ್ಯಾಸಂಸ್ಥೆ. ನೀವು ಕೂಡ ಕೆಲವು ಗೆದ್ದಿರ್ತಕ್ಕಂಥವ್ರು. ಇನ್ನು ಮುಂದೆ ನೀವು ಕೂಡ ಬರುವಂಥವರಾಗಬೇಕು. ಆ ನಿಟ್ಟಿನಲ್ಲಿ ನಿಮ್ಗೆಲ್ಲರ ಬಗ್ಗೆ ನಮ್ಗೆ ಗೌರವ ಇದೆ. ಮುಂದಿಸ್ತಲ್ಲಿ ತಾವು ಬನ್ನಿ, ಒಳ್ಳೆಯ ಆಡಳಿತವನ್ನು ಕೊಡಿ. ನೀವು ಕೂಡ ಅದನ್ನು ತನ್ನ ಮೂಲಕ ಹೇಳಿ ಬಯಸ್ತಾ, ನಿಮ್ಗೆಲ್ಲರೂ ಕೂಡ ಪತ್ರಕರ್ತ ಮಾಧ್ಯಮದಲ್ಲಿ ಬಂದಿರ್ತಕ್ಕಂಥವ್ರಿಗೆ ನಮ್ಮೆಲ್ಲರ ಆಡಳಿತ ಮಂಡಲದ ಅಧ್ಯಕ್ಷ ಪರವಾಗಿ, ಖಜಾಂಚಿ ಪರವಾಗಿ, ಕಾರ್ಯದರ್ಶಿಗಳ ಪರವಾಗಿ, ಎಲ್ಲ ಡೈರೆಕ್ಟರ್ಗಳ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳಿ ಬಯಸ್ತಾ ಇದ್ದೀನಿ.